ಮೈದಾ ಬಳಸದೆ ಓವನ್ ಇಲ್ಲದೆ ಕುಕ್ಕರಲ್ಲಿ ಅದು ಸಕ್ಕರೆ ಇಲ್ಲದೆ ಕೂಡ ನಾನು ಇವತ್ತು ಈ ರೀತಿ ಕೇಕ್ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಈ ವಿಡಿಯೋ ನೋಡಿ ಖಂಡಿತವಾಗ್ಲೂ ನೀವು ಮಾಡ್ತೀರಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾನು ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಇದನ್ನ 10 ನಿಮಿಷ ಪ್ರೀ ಹೀಟ್ ಮಾಡ್ತೀನಿ. ಅಷ್ಟರಲ್ಲಿ ರೆಡಿ ಮಾಡ್ಕೊಳ್ಳೋಣ. ಇದರಲ್ಲಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದರಲ್ಲೇ ಸಾಕು, ಜಾಸ್ತಿ ಸಾಮಾನೇನು ಬೇಕಾಗಿಲ್ಲ. 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ವೀಟ್ ಫ್ಲೋರ್. ಹಾಗೆ 3/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಅಡಿಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಲ್ಟ್, 1/4 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಏಲಕ್ಕಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕೋಬೇಕು, ಪೌಡ್ರ್ ಮಾಡಿ. ಏಲಕ್ಕಿ ಪೌಡ್ರು 1/4 ಟೀ ಸ್ಪೂನ್ ಅಷ್ಟು. ಇಲ್ಲಿ ಹೋಮ್ ಮೇಡ್ ಬಟರ್, ಇದು ಮನೆಯಲ್ಲಿ ಮಾಡಿರುವಂತಹ ಬೆಣ್ಣೆನ 3 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಎಣ್ಣೆ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ತುಂಬ ಹೆಲ್ದಿಯಾಗಿ ಇದನ್ನು ಮಾಡ್ತಾ ಇದ್ದೀನಿ. 1 ಕಪ್ ಅಷ್ಟು ನಾನು ಹಾಲು ತೊಗೊಂಡಿದ್ದೀನಿ. ಮೊದಲು 3/4 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕಾದರೆ ಅದನ್ನು ಹಾಕೋಬೋದು. 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಕರ್ಡ್, ಮೊಸರು ಹಾಕೋಬೇಕು. 5 ಡ್ರಾಪ್ ವೆನಿಲಾ ಎಸೆನ್ಸ್, ಅರ್ಧ ಕಪ್ ಅಷ್ಟು ಬೆಲ್ಲ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಮಿಕ್ಸರ್ ಜಾರಲ್ಲಿ. ನೋಡಿ ಈ ರೀತಿಯಾಗಿ ಬರುತ್ತೆ. ತುಂಬ ಕಷ್ಟಪಡಬೇಕಂತ ಏನಿಲ್ಲ, ಜಸ್ಟ್ ಈ ಮಿಕ್ಸರ್ ಜಾರ್ ಉಪಯೋಗಿಸಿ ನೀವು ಈ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಈಗ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನಾನು ಕ್ಯಾರೆಟನ್ನು ತೊಗೊಂಡಿದ್ದೀನಿ, ಗಜ್ಜರಿ. ಸೊ ಅದನ್ನು ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ 1 ಕಪ್ ಅಷ್ಟು ಕ್ಯಾರೆಟನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಹಾಕೋಬೇಕು. ಇದೇ ಮೇನು. ಈ ಕ್ಯಾರೆಟ್, ಈ ಗಜ್ಜರಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಮೋಲ್ಡ್ ತೊಗೊಂಡಿದ್ದೀನಿ. ಸ್ವಲ್ಪ ಈ ಥರ ಎಣ್ಣೆ ಎಲ್ಲ ಒಂದು ಬ್ರಷ್ ಸಹಾಯದಿಂದ ಈ ಥರ ಸವರ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ಈ ಥರ ಹಾಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಹಾಕ್ಕೊಂಡು ಜಾಸ್ತಿ ಆದರೆ ಅದನ್ನೆಲ್ಲ ತೆಗೆದುಬಿಟ್ಟು ಇಲ್ಲಿ ಸ್ವಲ್ಪ ಬಾದಾಮಿನ ನಾನು ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ಕೊಂಡು ಈ ಬ್ಯಾಟರನ್ನು ಇದರಲ್ಲಿ ಹಾಕೋಬೇಕು. ಈ ರೀತಿಯಾಗಿರಬೇಕು. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುನೂ ಇರೋಲ್ಲ, ಈ ರೀತಿಯಾಗಿ ಇರಬೇಕು ನೋಡಿ. ಸೊ ಈ ಬ್ಯಾಟರ್ ರೆಡಿ ಆದಮೇಲೆ ಸ್ವಲ್ಪ ಈ ಥರ ನಾನು ಮಾಡ್ತಾ ಇದ್ದೀನಲ್ಲ, ಈ ಥರ ಮಾಡಿ ನಂತರ ಸ್ವಲ್ಪ ಮೇಲೆ ಸ್ವಲ್ಪ ಬಾದಾಮಿನ ಸ್ವಲ್ಪ ಕಟ್ ಮಾಡಿ ಈ ಥರ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಕೂಡ. ಸೊ ಈಗ ಇದನ್ನು ನಾನು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದಲ್ವ ಕುಕ್ಕರು, ಸೊ ಇದರಲ್ಲಿ ಹಾಕಿ ನಾನು ಇದನ್ನು ಬೇಕ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ತುಂಬ ಸುಲಭವಾಗಿ. ಕೆಲವೊಂದು ಸಲ ಯಾರ ಮನೆಯಲ್ಲೂ ಹೆಚ್ಚಾಗಿ ಓವನ್ ಇರಲ್ಲ, ಸೊ ಹಾಗಾಗಿ ಎಲ್ಲರೂ ಕೂಡ ಈ ಥರ ಕೇಕ್ ಮಾಡಿ ತಿನ್ಬೋದು. ಸೊ ಈಗ ಇದನ್ನು ಸಿಮ್ಮಲ್ಲೇ ಇಡಬೇಕು. ಸಿಮ್ಮಲ್ಲೇ ಒಂದು 45 ರಿಂದ 50 ನಿಮಿಷಗಳ ಕಾಲ ಇಡಬೇಕಾಗತ್ತೆ. ಸೊ ನೀವು ಅವಾಗವಾಗ ಮಧ್ಯೆ ಮಧ್ಯೆ ನೀವು ಇದನ್ನು ಚೆಕ್ ಮಾಡ್ಬೋದು. ಈಗ 50 to 55 ಮಿನಿಟ್ಸ್ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ, ಇದು ಕರೆಕ್ಟಾಗಿ ಬೇಕಾಗಿದೆ. ಸೊ ನೋಡಿದ್ರಲ್ಲ, ತುಂಬ ಸರಳವಾಗಿ ಕುಕ್ಕರಲ್ಲಿ ನಾವು ಈ ಥರ ಸುಲಭವಾಗಿ ಹೆಲ್ದಿಯಾಗಿ ನಾವು ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ, ಅಥವಾ ಸ್ಪೆಷಲ್ ಡೇಗೆ ಏನಾದರೂ ಮಾಡಬೇಕು ನೀವು ಸ್ವೀಟ್ ಅಂದರೆ, ಇದನ್ನು ಮಿಸ್ ಮಾಡದೆ ಮಾಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ. ಸೊ ಇಲ್ಲಿ ಬಟರ್ ಪೇಪರ್ ಇಲ್ಲದೇ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ಮಿಸ್ ಮಾಡದೆ ಈ ರೆಸಿಪಿನ ನೀವು ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಈ ಕೇಕ್. ಸೊ ಹಾಗಾಗಿ ಇದನ್ನು ಎಲ್ಲರ ಫೇವ್ರೆಟ್ ರೆಸಿಪಿ ಕೂಡ ಆಗುತ್ತೆ, ಯಾಕಂದರೆ ತುಂಬ ಹೆಲ್ದಿಯಾಗಿದೆ. ಸೊ ನೋಡ್ತಾ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಸ್ಪಂಜ್ ಥರ ಇದೆ. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.